ಸರ್ ಇದೇನ ಜಬೂಟಿಕಾ ಬಾ? ಹಾ, ಇದೆ ಜಬೂಟಿಕಾ ಬಾ. ಇದು ರೆಡ್ ಹೈಬ್ರಿಡ್ ಅಂತ ವೆರೈಟಿ. ಅದರಲ್ಲಿ ಜಬೂಟಿಕಾ ಬಾದಲ್ಲಿ ಅದು ಹಣ್ಣ ಇದೇನಾ? ಅದು ಕಾಯಿ? ಹಾ, ಕಾಯಿ ಅದೇ. ಚೆನ್ನಾಗಿರುತ್ತೆ ತಿನ್ನಕ್ಕೆ. ಒಂಥರ ಈಗ ಬ್ಲೂ ದ್ರಾಕ್ಷಿ ಇರುತ್ತಲ್ಲ, ಆ ರೀತಿ ಒಳಗಡೆ ಒಂದ್ ಬೀಜ ಇರುತ್ತೆ. ಹಣ್ಣೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದ್ರ ಮೇಲೆ ಬೀಳ್ತಾರೆ. ಇದೆಲ್ಲ ನೋಡಿ, ಇದೆಲ್ಲ ಫ್ರೂಟ್ ಆಗುತ್ತೆ. ಇದು ಒಳ್ಳೆ ಫ್ರೂಟ್ ಬರುತ್ತೆ. ಥ್ರೂ ಔಟ್ ದ ಇಯರ್ ಫ್ರೂಟ್ ಇದೆ. ಇದು ಗೊಂಚಲ್ ಕಟ್ಸ್ಕೊಂಡು ಥ್ರೂ ಔಟ್ ದ ಇಯರ್ ಫ್ರೂಟ್ ಇರುತ್ತೆ. ಇದರಲ್ಲಿ ತುಂಬಾ ವೆರೈಟೀಸ್ ಇದೆ. ತುಂಬಾ ವೆರೈಟೀಸ್ ಇದೆ. ಒಂದೊಂದ್ ತರ ಟೇಸ್ಟ್ ಇದೆ. ಸೊ ಜಸ್ಟ್ ಇದು ಪ್ಲಾಂಟ್ ಕಲೆಕ್ಷನ್, ಅದಕ್ಕೋಸ್ಕರ ಮಾಡಬಹುದು. ಸೊ ಅದ್ ಬಿಟ್ರೆ ನಿಮ್ಗೆ ಇಲ್ಲಿ ಇದು ಸೀಡ್ಲೆಸ್ ಅವಕಾಡೋ ಅಂತ. ಸೀಡ್ಲೆಸ್ ಅವಕಾಡೋ? ಹೌದು, ಸೀಡ್ಲೆಸ್ ಅವಕಾಡೋ ಹೊಸ ಇನ್ವೆನ್ಷನ್ ಸರ್ ಇದು? ಇಲ್ಲ, ಇದು ಥೈಲ್ಯಾಂಡ್ ವೆರೈಟಿ ಆಕ್ಚುಲಿ. ನಮ್ಮಲ್ಲೂ ಕೂಡ ಥೈಲ್ಯಾಂಡ್ ವೆರೈಟಿನ ಸರ್ ಇದು? ಥೈಲ್ಯಾಂಡ್ ವೆರೈಟಿ ಸೀಡ್ಲೆಸ್ ಅವಕಾಡೋ ಇದು. ಇದು ಸೌತೆಕಾಯಿ ತರ ಇರುತ್ತೆ. ಸೌತೆಕಾಯಿನ ತರ ಸೈಜ್ ಇರುತ್ತೆ. ಒಂದ್ 4 ಇಂಚು 5 ಇಂಚು ಉದ್ದ ಇರುತ್ತೆ. ದಪ್ಪ ಸೌತೆಕಾಯಿ ತರನೇ, ಒಂದ್ ಮೀಡಿಯಂ ಸೌತೆಕಾಯಿ ಇರುತ್ತಲ್ಲ, ಮೀಡಿಯಂ ಸೌತೆಕಾಯಿ ಆ ತರ ಇರುತ್ತೆ. ಒಂದು ಗಿಡದಲ್ಲಿ ಚೆನ್ನಾಗಿ ಬಿಟ್ರೆ ಎಷ್ಟು ಬಿಡ್ಬೋದು ಸರ್ ಇದು? ಇದ್ರಲ್ಲೂ ಒಂದ್ 100-150 ಕೆಜಿ ಹಣ್ಣು ಬರುತ್ತೆ. ಬಂಚ್ ಬರುತ್ತೆ. 4-5 ಹಣ್ಣುಗಳು ಒಟ್ಟೊಟ್ಟಿಗೆ ಬರುತ್ತೆ. ಒಳ್ಳೆ ವೆರೈಟಿ. ಏನು ವೇಸ್ಟೇಜ್ ಏನು ಇರೋದಿಲ್ಲ. ಬರೀ ಸ್ಕಿನ್ ವೇಸ್ಟ್ ಬಿಟ್ರೆ ಇನ್ನುಳಿದೆಲ್ಲ ಬರೀ ಪಲ್ಪೆ ಇರುತ್ತೆ. ಇದು ಜ್ಯೂಸ್ ಅಂಗಡಿಯವ್ರಿಗೆ ಒಳ್ಳೆ ಫ್ರೂಟ್ ಇದು ಫ್ಯೂಚರ್ ಅಲ್ಲಿ. ಅದ್ ಬಿಟ್ರೆ ಆಪೆಮಿಡಿ. ಆಪೆಮಿಡಿನಲ್ಲಿ ಇದು GI ಟ್ಯಾಗ್ ಆಗಿರೋ ಅಂತ ಸೂಡೂರ್ ಆಪೆ ಮತ್ತೆ ಕರ್ಪೂರ ಆಪೆ, ಈ ತರದ 1-2 ವೆರೈಟಿ ಜಾಸ್ತಿ. ಅಪ್ಪೆಮಿಡಿ ಎಲ್ಲ ಸೌತ್ ಕೆನರಾದಲ್ಲಿ ಬಳಸ್ತಾರೆ. ಹೌದು, ನಾವು ಅಲ್ಲಿಂದನೇ ತಂದಿರೋದು ಇದನ್ನ. ಸೌತ್ ಕೆನರಾದಿಂದ ಮೂವ್ ಆಗುತ್ತೆ ಸರ್ ಇದು ಜಾಸ್ತಿ? ಕೇಳ್ತಾರೆ. ಇದಕ್ಕೆ ಯಾಕಂದ್ರೆ ಒಳ್ಳೆ ರೇಟ್ ಇರೋದ್ರಿಂದ ನಮ್ಮಿಲ್ಲಿ ಬೇಗ ಬರ್ತದೆ. ಸೌತ್ ಕೆನರಾದಲ್ಲಿ ಹಾಕಿದ್ರೆ 8 ವರ್ಷ 10 ವರ್ಷ ಬೇಕು ಅವ್ರಿಗೆ. ನಮ್ಮಿಲ್ಲಿ 4 ವರ್ಷ 5 ವರ್ಷಕ್ಕೆಲ್ಲ ಫ್ಲವರ್ ಆಗಿದೆ. ಏನು ಆಪೆಮಿಡಿ. ಈಗ ನಮ್ಮ ಮಾಮೂಲಿ ಮಾವುಗಳೆಲ್ಲ ಏನಾಗುತ್ತೆ 3 ವರ್ಷ 2 ವರ್ಷಕ್ಕೆಲ್ಲ ಫ್ಲವರ್ ಬರ್ತದೆ. ಇದು ಸ್ವಲ್ಪ ಲೇಟ್, 1-2 ವರ್ಷ ಲೇಟ್ ಆಗಿ ಫ್ಲವರ್ ಆಗಿದೆ. ಸೊ ಅದ್ ಬಿಟ್ರೆ ಇದು ಪಿಂಕರ್ ಟೋನ್ ಅಂತ. ಪಿಂಕರ್ ಟೋನ್ ಅಂತ ಅವಕಾಡೋ ಇದು. ಪಿಂಕರ್ ಟೋನ್ ಅವಕಾಡೋ ವಿಶೇಷತೆ ಏನು ಅಂದ್ರೆ ಇದು ಫ್ರೂಟ್ ಸೈಜು 400-500 ಗ್ರಾಮ್ ತನಕನೂ ಬರುತ್ತೆ. ವರ್ಷದಲ್ಲಿ 2 ಸತಿ ಫ್ಲವರ್ ಬರುತ್ತೆ. ಮತ್ತೆ ಇನ್ನೊಂದೇನು ಅಂದ್ರೆ ಅನ್ಸೀಸನ್ ಅಲ್ಲಿ ಬರುತ್ತೆ ಫ್ರೂಟ್. ಸೊ ಆಗಸ್ಟ್ ನಂತರ ಫ್ರೂಟ್ ಹಾರ್ವೆಸ್ಟ್ ಆಗುತ್ತೆ. ತರನೇ ಇದು ರಫ್ ಸ್ಕಿನ್. ಇದು ಕೂಡ ರಫ್ ಸ್ಕಿನ್. ಆಶ್ ಹಾಕಿದ್ರ ಜೊತೆಲಿ ಒಂದು 10% ಹಾಕ್ಬೇಕು ಅಂತ ಹೇಳ್ತೀವಿ. ಇಲ್ಲ, ಅದು ಟೈಪ್ ಬಿ ಅಂತ ಹೇಳೋದು. ಟೈಪ್ ಬಿ ನೇ ಬೇರೆ, ಇದೇ ಬೇರೆ. ಟೈಪ್ ಬಿ ಬೇರೆ. ಸೊ ನಮ್ಮಿಲ್ಲಿ ಟೈಪ್ ಬಿ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇಲ್ಲಿ ಬೆಳಗ್ಗೆನಾಗ ಹೆಣ್ಣು, ಸಾಯಂಕಾಲನಾಗ ಗಂಡು ಒಂದೇ ಮರದಲ್ಲಿ ಬರುತ್ತೆ. ಅದು ಕೋಲ್ಡ್ ಕಂಟ್ರಿಗಳಲ್ಲಿ ಆ ಒಂದು ಟೈಪ್ ಎ ಟೈಪ್ ಬಿ ಬೇಕಾಗಿರೋದ ಹೊರತು ನಮ್ಮಿಲ್ಲಿಗೆ ಅದು ಅಷ್ಟೊಂದು ನೆಸೆಸಿಟಿ ಇಲ್ಲ. ಸೊ ಇದು ಬೇರೆ ವೆರೈಟಿ. ಇದು ಹಾಸ್ಕಿನ ಸೈಜ್ ಇರುತ್ತೆ ಫ್ರೂಟ್. ಬೀಜ ತುಂಬಾ ಸಣ್ಣ ಇರುತ್ತೆ, ಸಣ್ಣ ಬೀಜ. ಆಶ್ ವೆರೈಟಿಗೂ ಇದಕ್ಕೂ ಹೇಳ್ತೀವಿ ಅಂತಂದ್ರೆ ತುಂಬಾ ಸಣ್ಣ ಬೀಜ. ಪಲ್ಪ್ ರೇಟ್ ಒಳ್ಳೆ ಜಾಸ್ತಿ ಇರುತ್ತೆ. ಫ್ರೂಟ್ ಸೈಜು ಕೂಡ ದೊಡ್ಡದೇ ಇರುತ್ತೆ, ಮತ್ತೆ ಈಲ್ಡ್ ಕೂಡ ಜಾಸ್ತಿ ಇರುತ್ತೆ. ಸೊ ಆತರ ಒಂದು ಒಳ್ಳೆ ವೆರೈಟಿ. ಏನ್ ರೇಟ್ ಸರ್ ಇದು? ಇದು ನಾವು 650 ರೂಪಾಯಿ ಕೊಡ್ತೇವೆ. 650. ಒಳ್ಳೆ ಇದು ಇದ್ರಲ್ಲಿ. ಸೊ ನೋಡಿ, ಈ ತರ ಇದು ಚಿಕ್ಕ ವಯಸ್ಸಲ್ಲೇ ಫ್ಲವರಿಂಗ್ ಆಗಿರುತ್ತೆ. ಈ ತರ ಒಳ್ಳೆ ಬಲ್ತಿರೋ ಮರದಿಂದ ಕಡ್ಡಿ ತೆಗೆದಿರೋದ್ರಿಂದ ನೋಡಿ, ಈ ತರ ಎಲ್ಲ ಬೊಡ್ಡಲ್ಲೇ ಈಗಲೇ ಸಣ್ಣ ಗಿಡದಲ್ಲೇ ಫ್ಲವರಿಂಗ್ ಆಗ್ತಾ ಇದೆ. ಸುಮಾರು. ಯಾವ್ದು ಪಿಂಕರ್ ಟೋನ್ ಸರ್ ಇದು? 2 ಪಿಂಕರ್ ಟೋನ್. ಪಿಂಕರ್ ಟೋನ್ ಅವಕಾಡೋ. ಇದು ದಲೇರಿ ಚಾಂಬಾ ಅಂತ. ಈಗ ಮೊದ್ಲೆಲ್ಲ ವಾಟರ್ ಆಪಲ್ ಅಂತಿದ್ವಲ್ಲ, ಸೊ ಇದು ದಲೇರಿ ಚಾಂಬಾ. ಇದು ಥೈಲ್ಯಾಂಡ್ ಕೂಡ. ಸೊ ಇದು ಇನ್ ಫ್ಯೂಚರ್ ಕಮರ್ಷಿಯಲಿ ಬೆಂಗಳೂರಲ್ಲಿ ತುಂಬಾ ಡಿಮ್ಯಾಂಡ್ ಇದೆ ವಾಟರ್ ಆಪಲ್ಗೆ. ಆದ್ರೆ ಸ್ವೀಟ್ ಇರಬೇಕು, ಒಳ್ಳೆ ಕ್ರಿಸ್ಪಿನೆಸ್ ಇರಬೇಕು, ಒಳ್ಳೆ ಕಲರ್ ಇರೋ ಅಂತ ವೆರೈಟಿಗಳಲ್ಲಿ ಇದು ಇತ್ತೀಚೆಗೆ ಬೆಸ್ಟ್ ವೆರೈಟಿ. ಇದು ವಾಟರ್ ಆಪಲ್ ಜಾತಿನ? ವಾಟರ್ ಆಪಲ್ ತರಾನೇ ಇರುತ್ತೆ ಇದು. ವಾಟರ್ ಆಪಲ್ ಒಂದು ಡಿಸ್ಅಡ್ವಾಂಟೇಜ್ ಅಂದ್ರೆ ಜಾಸ್ತಿ
ದಿನ ಇಡಕ್ ಆಗಲ್ಲ ಅನ್ನೋದು. ಹೌದು, ಇದು ಸ್ವಲ್ಪ ಕೀಪಿಂಗ್ ಕ್ವಾಲಿಟಿನೂ ಇದೆ, ಹಣ್ಣಿನ ಸೈಜು ದೊಡ್ಡದಿರುತ್ತೆ, ಸ್ವಲ್ಪ ಟೇಸ್ಟ್ ಕೂಡ ಇದೆ. ಈಗ ಮಾಮೂಲಿ ವಾಟರ್ ಆಪಲ್ ಗಳು ಟೇಸ್ಟ್ ಇರೋದಿಲ್ಲ, ಇದು ಸ್ವೀಟ್ ಆಗು ಇದೆ ಹಣ್ಣು, ಮತ್ತೆ ದೊಡ್ಡ ಸೈಜ್ ಇದೆ, 200 ಗ್ರಾಮ್ ಮೇಲ್ ಬರುತ್ತೆ ಇದು ಫ್ರೂಟ್. ಇದು ಒಂದ್ ಗಿಡದಲ್ಲಿ ಎಷ್ಟು ಕೆಜಿ? ಇದು ಒಂದು 200 ಕೆಜಿ ಹಣ್ಣು ಬರುತ್ತೆ, ವರ್ಷದಲ್ಲಿ 2 ಸತಿ ಬರುತ್ತೆ. ಸೊ ಕಮರ್ಷಿಯಲಿ ಬೆಂಗಳೂರು ಸುತ್ತಮುತ್ತ, ಮೈಸೂರು ಸುತ್ತಮುತ್ತ ಇರೋ ಮೆಟ್ರೋಪಾಲಿಟನ್ ಸಿಟಿಗಳ ಪಕ್ಕ ಇರೋರೆಲ್ಲ ಇದನ್ನ ಬೆಳೆಯೋದಕ್ಕೆ ಒಳ್ಳೆ ವೆರೈಟಿ ಇದೆಲ್ಲ. ಸೊ ಆತರ ವೆರೈಟಿ. ಸೊ ಇದು ಮೆಕ್ಸಿಕನ್ ಆಶ್. ಇದು ಮೆಕ್ಸಿಕನ್ ಆಶ್ ಸರ್? ಇದು ಮೆಕ್ಸಿಕನ್ ಆಶ್ 1.5 ವರ್ಷದ ಗಿಡ. ಮೆಕ್ಸಿಕನ್ ಆಶ್ ಅವಕಾಡೋ. ಇದೆಲ್ಲ ದೊಡ್ಡ ಗಿಡಗಳು 6 kg ಪಾಕೆಟ್ ಅಲ್ಲಿ ಮಾಡಿರೋದು. ಸೊ ಎಲ್ರು ಸಣ್ಣ ಪುಟ್ಟ ಪಾಕೆಟ್ ಅಲ್ಲಿ ಮಾಡ್ತಾರೆ. ನಾವ್ ಈ ತರ ರೂಟ್ ಚೆನ್ನಾಗಿ ಡೆವಲಪ್ ಆಗಿರೋದು ಮತ್ತೆ ಗಿಡ ಚೆನ್ನಾಗಿ ಡೆವಲಪ್ ಆಗಿರೋದನ್ನ ಕೊಡ್ಬೇಕು ಫಾರ್ಮರ್ಸ್ಗೆ ಅಂತ ಹೇಳಿ ಈ ತರ ನಾವು ದೊಡ್ಡ ಬೆಳೆಸಿ ಗಿಡ ಕೊಡ್ತೀವಿ. 3 ಫೀಟ್ ಇದೆ, ಇದು 650 ರೂಪಾಯಿ. ಇದು 4 ಫೀಟ್ ಗಿಡಗಳು 650 ರೂಪಾಯಿ. ಮಾಮೂಲಿ ಗಿಡಗಳನ್ನ 600 ರೂಪಾಯಿ. ಆಶ್ಗೆ ಒಳ್ಳೆ ರೇಟ್ ಇದೆಯಲ್ಲ ಸರ್? ಆಶ್ ಹಣ್ಣಿಗೂ ರೇಟ್ ಇದೆ, ಇದು ಇದೆ. ಫ್ಯೂಚರ್ ಅಲ್ಲಿ ನಮ್ದೇ ಮದರ್ ಪ್ಲಾಂಟ್ ಆದಾಗ ನಾವ್ ಇನ್ನ ಕಡಿಮೆ ರೇಟ್ ಪ್ರಯತ್ನ ಮಾಡ್ತೀವಿ ಇದ್ರಲ್ಲಿ. ಸೊ ಅದ್ ಬಿಟ್ರೆ ವೈಟ್ ಇದು ಆಶ್ ಅವಕಾಡೋನಾ ಸರ್? ಇದು ಹೌದು, ಅದು ಆಶ್ ಅವಕಾಡೋನೇ. ಆಶ್ ಅವಕಾಡೋ. ಇದು ನಿಂಬೆನಾ ಇದು? ಇದು ಮಾಮೂಲಿ ಮಾರ್ಕೆಟ್ ಲೈಮ್ ಅಂತಾರಲ್ಲ, ಮಾರ್ಕೆಟ್ ಲೈಮ್ ಇದು. ಈ ಜವಾರಿ ಅಂತಾರಲ್ಲ, ಜವಾರಿ ಬೇಕು ಅಂತಂದ್ರೆ ನಾವೇನಿದ್ರು ಬಾಲಾಜಿ ಮತ್ತೆ ಬಿಜಾಪುರ್ ಕಾಜ್ಗಿ ಈ ತರ. ಕಾಜ್ಗಿ ಇದೆ ನಿಮ್ಮ ಹತ್ರ? ಇದೆ. ಬಿಜಾಪುರ್ ಕಾಜ್ಗಿ ಮತ್ತೆ ಬಾಲಾಜಿ ಇವುಗಳನ್ನ ಹಾಕಬೇಕು ಕಮರ್ಷಿಯಲಿ ಮಾಡೋ ಅಂತವ್ರು. ಸೊ ಇದೇನಪ್ಪಾ ಅಂದ್ರೆ ಮನೇಲಿ 1-2 ಹಣ್ಣಿನ ಗಿಡ ಹಾಕೊಳ್ಳೋರ್ಗೆ ಇದು ಬೆಸ್ಟ್. ಲಾರ್ಜ್ ಸ್ಕೇಲ್ ಅಲ್ಲಿ ಯಾರು ಮಾಡ್ಬೇಕು ಅಂತ ಇವ್ಲೆಲ್ಲ 100-200-300 ಹಣ್ಣು ಬರ್ತದೆ. ಇದು ಅತಿ ದೊಡ್ಡದಾದ್ರೂ ಕೂಡ. ಆದ್ರೆ ಕಮರ್ಷಿಯಲಿ ಬೆಳೆ ಅಂತವ್ರಿಗೆ 2000-3000 ಹಣ್ಣು ಬೇಕು ಅಂದ್ರೆ ನೀವು ಬಾಲಾಜಿ, ಬಿಜಾಪುರ್ ಕಾಜ್ಗಿ ಆ ತರ ವೆರೈಟಿಗಳು ಹಾಕ್ಬೇಕು. ಮತ್ತೆ ಅದು ಸ್ಪೇಸು ಕುಟ್ಟ ಹಾಕ್ಬೇಕು. ಈ ಕೆಲವರು ಗಿಡ ಮಾಡ್ಕೊಳಕೋಸ್ಕರ 15 ಅಡಿಗೆ ಹಾಕಿ 12 ಅಡಿಗೆ ಹಾಕಿ. ಇಲ್ಲ, ಮಿನಿಮಮ್ 20-25 ಇರಬೇಕು. 20 ಅಡಿ ಇದ್ರು ಕೂಡ ಬೇಗ ಒಂದಕ್ಕೊಂದ್ ಸೇರ್ಕತ್ತವೆ. 7-8 ವರ್ಷಕ್ಕೆ ನೀವು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರೆ, ಗಿಡನ ನೀರು ಗೊಬ್ಬರ ಕೊಟ್ಟು ಮ್ಯಾನೇಜ್ ಮಾಡಿದ್ರೆ ಹೀಗೆ ಬನ್ನಿ. ಸೊ ಅದು ತುಂಬಾನೇ ಬೆಳೆಯುತ್ತೆ. ಎಷ್ಟು ಬೆಳೆಯುತ್ತೆ ಅಷ್ಟು ಹಣ್ಣು ಬರುತ್ತೆ. ಇದು ಬಿಳಿ ನೇರಳೆ. ಬಿಳಿ ನೇರಳೆ ನಲ್ಲಿ 2-3 ತರ ಇದೆ. ಆದ್ರೆ ಈ ನೇರಳೆನಾ ಸರ್ ಇದು? ಜಂಬು ನೇರಳೆ ಅಲ್ಲ, ಇದು ಬಿಳಿ ನೇರಳೆ ಅಂತಾನೆ, ಥೈಲ್ಯಾಂಡ್. ಇದು ಕೂಡ ವರ್ಷಕ್ಕೆ 2 ಸತಿ ಹಣ್ಣು ಬರುತ್ತೆ. ಮತ್ತೆ ಹಣ್ಣಿನ ಟೇಸ್ಟ್ ಚೆನ್ನಾಗಿರುತ್ತೆ. ಇದೊಂಥರ ಪರ್ಪಲ್ ಆಗುತ್ತೆ ವೈಟ್ ಗಾಗಿ. ಆ ವೈಟ್ ಗಾಗಿ ಪರ್ಪಲ್ ಆ ಟೈಮ್ ಅಲ್ಲಿ ನಾವು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಹಣ್ಣು. ಸೊ ಆತರ. ಇದು ಇಲ್ಲಿ ಬಂದು ಇಮಾಮ್ ಪಸಂದ್ ಅಂತ ಇದು ಹಣ್ಣು, ಮ್ಯಾಂಗೋ. ಇಮಾಮ್ ಪಸಂದ್ ತುಂಬಾ ಡಿಮಾಂಡ್ ಇರ್ತಕ್ಕಂತ ಹಣ್ಣು. ಏನ್ ಹಿಂದೆ ಮಲಗೋಬಾ ಅಂತ ಇತ್ತು, ಅದ್ರಿಗೆ ನಿಯರೆಸ್ಟ್ ಟೇಸ್ಟ್ ಮತ್ತೆ ಅದಕ್ಕಿಂತ ಚೆನ್ನಾಗಿ ಒಳ್ಳೆ ರೇಟ್ ಸಿಗ್ತಾ ಇರೋದು. ಮತ್ತೆ ಕೀಪಿಂಗ್ ಕ್ವಾಲಿಟಿ. ಇದು ಹಣ್ಣಾದ್ಮೇಲೆ 15 ದಿನ ಇಡಬಹುದು ಈ ಹಣ್ಣನ್ನ. ಇವತ್ತು ಬೆಂಗಳೂರಲ್ಲಿ ಈಗ ನಾವೇ ಹೋಲ್ಸೇಲ್ ಅಲ್ಲಿ ಕೊಡ್ತಾ ಇರೋದು 150 ರೂಪಾಯಿಗೆ. ಇದನ್ನ 200, 250, 300 ತನಕ ಹಣ್ಣು ಮಾರ್ತಾರೆ ಬೆಂಗಳೂರಲ್ಲಿ. ಒಳ್ಳೆ ಟೇಸ್ಟ್ ಇದೆ ಪಲ್ಪು ಇದೆಲ್ಲ. ಇದು ಅಲಹಾಬಾದ್ ಸಫೇದ ಸೀಬೆ ಮಾಮೂಲಿ. ಸೊ ಇದು ನೇರಳೆ ಮಾಮೂಲಿ, ಜಮ್ನೇರಳೆ ಅಂತಾರಲ್ಲ. ಹೌದು, ಜಮ್ನೇರಳೆ. ಮತ್ತೆ ಇಲ್ಲಿ ಮಲ್ಬರಿ ಫ್ರೂಟ್ ಇದೆ. ಜಮ್ನೇರಳೆ ಇದು ಇದೆ ಸರ್? ಇದು ನಾಟಿನಾ ಅಥವಾ? ಇಲ್ಲ, ಗ್ರಾಫ್ಟೆಡ್. ಎಲ್ಲ ಗ್ರಾಫ್ಟೆಡ್ ಗಿಡಗಳೇ ಇವು. ನಾಟಿ ಗಿಡ ಕೊಡಕ್ಕಾಗಲ್ಲ. ಜಮ್ನೇರಳೆ ಅದೊಂದು ಪಟೇಲ ಅಂತ. ಪಟೇಲ್ ಜಾಮೂನ್ ಅಂತ ಇದೆ. ತುಂಬಾ ವೆರೈಟಿಗಳು ಮಾಡಿದ್ದಾರೆ, ಅವ್ರವ್ರದೇ ವೆರೈಟಿಗಳು. ಈಗ ನಾನು 9 ವೆರೈಟಿ ತಗೊಂಬಂದ್ ಹಾಕೊಂಡಿದೀನಿ ನಮ್ ತೋಟದಲ್ಲಿ. ಅದರಲ್ಲಿ M5 ಅನ್ನೋದು ತುಂಬಾ ಚೆನ್ನಾಗ್ ಬಂದಿದೆ. M5 ಉತ್ತರ ಭಾರತದ್ದು ತುಂಬಾ ಚೆನ್ನಾಗಿದೆ. ಈ ಸರಿ ನಂದು ಫೇಸ್ಬುಕ್ ಅಲ್ಲಿ ವಿಡಿಯೋ ಅದೆಲ್ಲ ಹಾಕಿದ್ನಲ್ಲ, ಬೀಜ ತುಂಬಾ ಸಣ್ಣ ಇದೆ, ಪಲ್ಪ್ ರೇಟ್ ತುಂಬಾ ಚೆನ್ನಾಗಿದೆ. ಅದೆಲ್ಲಿದೆ ಸರ್ ಅದು? ಸೊ ಅದು ನಮ್ಮ ಆ ತೋಟದಲ್ಲಿದೆ, ಇನ್ನೊಂದು ತೋಟದಲ್ಲಿದೆ ಗಿಡ. ಒಳ್ಳೆ ಹೀಲ್ಡ್ ಕೂಡ ಬಂದಿತ್ತು ಅದೆಲ್ಲ. ಸೊ ಇದು ಮಾಮೂಲಿ ಅಂಜೂರ. ಈಗ ನೋಡಿ ಇಲ್ಲೇ ಫ್ರೂಟ್ ಇರುತ್ತೆ, ಅಂಜೂರ. ಇಟಾಲಿಯನ್ ವೆರೈಟಿ ಅಂಜೂರ. ಇದೆಲ್ಲ ಪರ್ಸಿಮನ್ ಸೀಡ್ಲೆಸ್ ಲೆಮನ್ ಅಂತಾರಲ್ಲ, ಇಟಾಲಿಯನ್ ವೆರೈಟಿ. ಇದು ಒಳ್ಳೆ ಹಣ್ಣು ಬರುತ್ತೆ. ಇಲ್ಲಿ ನೋಡಿ, ಇಲ್ಲೇ ಒಳ್ಳೆ ಫ್ರೂಟ್ ಬಂದಿವೆ ನೋಡಿ.
ಸೊ ಅದ್ ಬಿಟ್ರೆ ಇದು ಪರ್ಸಿಮನ್ ಲೆಮನ್ ಅಂತ ಕರೀತಾರ, ಸೀಡ್ಲೆಸ್ ಪರ್ಸಿಮನ್ ಲೆಮನ್. ನಿಮ್ಗೆ ಬೇಕಾದಷ್ಟು ಇದಾಗತ್ತೆ ಅಂತ ಹೇಳ್ತಾರಲ್ಲ, ಸೀಡ್ಲೆಸ್ ಲೆಮನ್. ಸೀಡ್ಲೆಸ್ ಆ ತರ ಒಂದ್ ವೆರೈಟಿ ಇದು. ಸೊ ಇದು ಮಾರ್ಕೆಟ್ ಇಲ್ಲ ಆಕ್ಚುಲಿ, ಸುಮ್ನೆ ಜನ ಆಸೆ ಪಟ್ಟು ಇದನ್ನ ತುಂಬಾ ವೆರೈಟಿನಿಗೆ ಹಾಕ್ತಾ ಇದಾರೆ. ಕಮರ್ಷಿಯಲ್ ಆಗಿ ವಯಬಲ್ ಏನಲ್ಲ, ಕಮರ್ಷಿಯಲಿ 10 ರೂಪಾಯಿಗೂ ಕೆಜಿ ತಗೊಳ್ಳೋರಿಲ್ಲ. ಆದ್ರೆ ಸುಮ್ನೆ ವಿಡಿಯೋ ನೋಡಿ ಜನ ಇದನ್ನ ಹಾಕ್ತಾ ಇದಾರೆ. ಬಟ್ ಜನಕ್ ನಾ ಹೇಳೋದೇನು, ನಿಮ್ಗೆ ಕಮರ್ಷಿಯಲಿ ಬೇಕು ಅಂದ್ರೆ ಬಿಜಾಪುರ್ ಕಾಜ್ಗಿ, ಬಾಲಾಜಿ, ಮಾರ್ಕೆಟ್ ಲೈಮು ಈ ತರ ಬೀಜ ಇರೋ ಅಂತ ಒಳ್ಳೆ ವೆರೈಟಿಗಳನ್ನ ಮಾಡ್ಕೊಳ್ಳಿ. ಸೊ ಇದು ನೋಡ್ಲಿಕ್ಕೆ ದಪ್ಪ ಇರುತ್ತೆ, ಒಳಗಡೆ ಕ್ರೇಜ್ ಗೆ, ಮನೆ ಬಳಕೆಗೆ ಒಂದೆರಡು ಅರ್ಜೆಂಟ್ ಬೇಕು ಅಂದ್ರೆ ಇದು ಹಾಕಬಹುದು, ಇಮಿಡಿಯೇಟ್ ಆಗಿ ಫ್ರೂಟ್ ಬರುತ್ತೆ. ಸೊ ಹಾಕಬಹುದು ಇದು. ಆದ್ರೆ ಜನ ಅಷ್ಟೊಂದು ದುಡ್ಡು ಕೊಟ್ಟು ಏನೋ ಎಕರೆಗಟ್ಲೆ ಮಾಡಿ ಮಾರಾಟ ಮಾಡೋದು ಕಮರ್ಷಿಯಲಿ ವಯಬಲ್ ಅಲ್ಲ ಟೋಟಲಿ. ಸೊ ಅದ ಅರ್ಥ ಆಗ್ಬೇಕು ಜನಕ್ಕೆ. ಸೊ ಇದು ಕೂಡ ನೇರಳೆ. ಇವೆಲ್ಲ ದೊಡ್ಡ ದೊಡ್ಡ ಬೀಜ ರಹಿತ ನಿಂಬೆ, ಅದು ಅದ್ರದ್ದು ಬೀಜ ರಹಿತ ನಿಂಬೆ ಅಂತಾನೆ ಅದು, ಸೀಡ್ಲೆಸ್. ಇದು ಸರ್ ಯಾವ್ದು ಸರ್ ಇದು? ಇದು ಮಾಮೂಲಿ ರೆಡ್ ವಾಟರ್ ಆಪಲ್. ರೆಡ್ ವಾಟರ್ ಆಪಲ್. ಇದ್ರಲ್ಲಿ ವೈಟ್ ಬೇರೆ ಬರುತ್ತಲ್ಲ? ವೈಟ್ ಸುಮಾರು ಕಲರ್ ಬರ್ತದೆ. ಪಿಂಕ್ ಕಲರ್ ಇದೆ, ವೈಟ್ ಇದೆ, ಗ್ರೀನ್ ಇದೆ. ಪಿಂಕ್ ಇದೆ, ಗ್ರೀನ್ ಇದೆ. ಗ್ರೀನ್ ಸ್ವಲ್ಪ ಟೇಸ್ಟ್ ಇರುತ್ತೆ, ಸ್ವೀಟ್ ಆಗಿರುತ್ತೆ. ಬಟ್ ರೆಡ್ ಇವೇ ಇರುತ್ತೆ. ಬಟ್ ಕಲರ್ ಈ ಅಟ್ರಾಕ್ಷನ್ ಅಷ್ಟೇ. ನಾ ಹೇಳೋದೇನು ಅಂದ್ರೆ ಬಿಸ್ನೆಸ್ ಪರ್ಪಸ್. ಯಾವ್ದು ಸರ್ ಇದು? ಇದು ರೆಡ್. ಇದು ರೆಡ್ ವಾಟರ್ ಆಪಲ್. ಇದು ಕೂಡ ಹಣ್ಣು ಸ್ವಲ್ಪ ದಪ್ಪ ಬರುತ್ತೆ, ಟೇಸ್ಟ್ ಇರುತ್ತೆ, ಮೀಡಿಯಂ ಸೈಜ್ ಇರುತ್ತೆ. ಬಟ್ ದಲೇರಿ ಚಾಂಬಾ ಅಷ್ಟಿಲ್ಲ. ದಲೇರಿ ಚಾಂಬಾ ಕಮರ್ಷಿಯಲಿ ಬೆಸ್ಟ್ ವೆರೈಟಿ. ಅದು ಜಾಸ್ತಿ ಇಲ್ವೇನೋ ಮಾರ್ಕೆಟ್ ಅಲ್ಲಿ ಅಲ್ವಾ ಸರ್? ಇಲ್ಲ, ಇನ್ನ ಬಂದಿಲ್ಲ, ಈಗ ಬಂದಿರೋ ಅಂತ ವೆರೈಟಿ. ಸೊ ನನಗೆ ಇದು 4-5 ವರ್ಷದಿಂದ ದಲೇರಿ ಚಾಂಬಾ ಕೊಡ್ತೀನಿ ಅಂತೆಲ್ಲ ಹೇಳಿ ಮಾಮೂಲಿ ಬಟರ್ ಫ್ರೂಟ್, ಸಾರಿ ವಾಟರ್ ಆಪಲ್ ಕೊಟ್ಟಿದ್ರೆ ಹೊರತು ದಲೇರಿ ಚಾಂಬಾ ಸಿಕ್ಕಿರ್ಲಿಲ್ಲ. ಈ ಸಾರಿ ನನಗೆ ಮದರ್ ಪ್ಲಾಂಟ್ ನೋಡಿ ಅದು ಮಾಡಿಸ್ಕೊಂಡ್ ಬಂದಿರೋದು ದಲೇರಿ ಚಾಂಬಾ. ಸೊ ಅದು ಫ್ರೂಟ್ ಸೈಜ್ 200 ಗ್ರಾಮ್ ತನಕನೂ ಬರುತ್ತೆ. ಸೊ ಇದು ನಾಗ್ಪುರ್ ಆರೆಂಜ್. ಇದು ಆರೆಂಜ್ ಸರ್? ಇದು ನಾಗ್ಪುರ್ ಆರೆಂಜ್. ನಾಗ್ಪುರ್ ಆರೆಂಜ್ ನಮ್ಮಲ್ಲಿ ಒಳ್ಳೆ ಟೇಸ್ಟ್ ಏನ್ ಬರಲ್ಲ. ಕೆಲವೊಂದ್ ಕಡೆ ಹುಳಿ ಬರ್ತದೆ, ಕೆಲವೊಂದ್ ಕಡೆ ಸಿಪ್ಪೆಮಂದ ಆದ್ರೂ ಹಣ್ಣು ದಪ್ಪ ಇರುತ್ತೆ. ಮಾರ್ಕೆಟ್ ಅಲ್ಲಿ ಸಿಗೋ ರೀತಿ ರುಚಿ ಅಷ್ಟು ಬರಲ್ಲ ನಮ್ಮ ಮಡಿಕೇರಿ. ಆತರ ಟೇಸ್ಟ್ ಇಲ್ಲ. ನಾವ್ ಎಲ್ಲಾ ಹಣ್ಣನ್ನು ಒಂದೇ ತರ ಟೇಸ್ಟ್ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಸೊ ಈಗ ಕೇಳೋದವ್ರಿಗೆ ಒಬ್ಬೊಬ್ರಿಗೆ ಬೇಕಿರುತ್ತಲ್ಲ ಅಂತ ಅಷ್ಟೇ. ಒಂದೊಂದ್ ತರ ಇರುತ್ತೆ. ಸೊ ಅದು ಪ್ರಕೃತಿ ದತ್ವ ಬರ್ತವೆ. ಸೊ ಕ್ರಿಕೆಟ್ ಬಾಲ್ ಸಪೋಟ, ಕ್ರಿಕೆಟ್ ಬಾಲು ಮತ್ತೆ ಕಾಲಿಪತ್ತಿ ಸಪೋಟ. ಕ್ರಿಕೆಟ್ ಬಾಲ್ ಸಪೋಟ. ಕ್ರಿಕೆಟ್ ಬಾಲು ಮತ್ತೆ ಕಾಲಿಪತ್ತಿ ಈ ತರ ಸಪೋಟ ಗಿಡಗಳು. ಮಾಮೂಲಿ ಇತ್ತೀಚೆಗೆ ಉದ್ದದ್ ಬರುತ್ತಲ್ಲ ಸರ್? ಹೌದು, ಅದು ಕಾಲಿಪತ್ತಿ. ಇದು ರೌಂಡ್ ಕಿರ್ತಕ್ಕಂಥದ್ದು ಕ್ರಿಕೆಟ್ ಬಾಲ್. ಸೊ ಏನಾಗಿದೆ, ಎಲ್ಲರಿಗೂ ಹೇಳ್ತಾರೆ. ಇಲ್ಲ, ಕ್ರಿಕೆಟ್ ಬಾಲ್ ಅಂತಾನೆ, ಕ್ರಿಕೆಟ್ ಬಾಲ್ ಅಂತಾನೆ ಹೇಳ್ತಾರೆ. ಕ್ರಿಕೆಟ್ ಬಾಲ್ ಅಲ್ಲಿ ನೀರಿನಂಶ ಜಾಸ್ತಿ ಇರೋದ್ರಿಂದ ಜನ ದಪ್ಪ ಬರ್ತದ, ಇದನ್ನ ತಗೊಂಡು ತಿಂತಾರೆ. ಆಕ್ಚುಲಿ ಫ್ರೂಟ್ ಚೆನ್ನಾಗಿರೋದು ಕಾಲಿಪತ್ತಿ. ಕಾಲಿಪತ್ತಿ ನಿಮ್ಗೆ ಅದ್ರಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ ಚೆನ್ನಾಗಿರುತ್ತೆ, ಎಲ್ಲ ಇರುತ್ತೆ. ಬಟ್ ಹಣ್ಣು ಸಣ್ಣ. ಕ್ರಿಕೆಟ್ ಬಾಲ್ ಅಲ್ಲಿ ಏನಾಗಿದೆ, ಲಿಕ್ವಿಡ್ ನೀರಿಂದು ಅಂಶ ಜಾಸ್ತಿ ಇರೋದ್ರಿಂದ ಹಣ್ಣಿನ ಸೈಜ್ ಜಾಸ್ತಿ ಬರುತ್ತೆ. ಆದ್ರಿಂದ ಎಲ್ಲ ಇದನ್ನ ತಗೊಂಡ್ ತಿಂತಾರೆ. ಸೊ ಅದು ಇರೋ ಡಿಫ್ರೆನ್ಸ್. ಇದು ಮಾಮೂಲಿ ರಾಮ್ಫಲ. ಇದು ರಾಮ್ಫಲ ಇದೆ. ಸೊ ಇದು ಮೂಸುಂಬೆ. ರಾಮ್ಫಲ ಇವೆಲ್ಲ 2 ವರ್ಷದ ಗಿಡ. ಮೂಸುಂಬೆನ ಸರ್ ಇದು? ಇದು ಮೂಸುಂಬೆ. ಮೂಸುಂಬೆ ನಮ್ ಚಾಮರಾಜನಗರ ಜಿಲ್ಲೆನಲ್ಲಿ ಬರೋದೇ ಇಲ್ಲ ಅಂತಾರೆ. ಆದ್ರೆ ನಾವು ಸುಮಾರು 6-7 ವೆರೈಟಿ. ಇದು ಯಾವ್ದು ಸರ್? ರಂಗಪುರಿ ಅಂತ. ರಂಗಪುರಿ ತುಂಬಾ ಚೆನ್ನಾಗಿದೆ ಸರ್. ಹೌದು, ರಂಗಪುರಿ ತುಂಬಾ ಚೆನ್ನಾಗಿದೆ. ಮತ್ತೆ ಸೈಜು ಬರುತ್ತೆ, ಕಲರು ಬರುತ್ತೆ. ಬಟ್ ಇದು ಒಣನೆಲ ಆಗ್ಬೇಕು ಅನ್ಸುತ್ತೆ. ಡ್ರೈ ಮಾಯಿಶ್ಚರ್ ಅಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ತೆಂಗಿನ ತೋಟದೊಳಗೂ ಕೂಡ ಹಾಕ್ಬೋದು, ಏನ್ ತೊಂದ್ರೆ ಇಲ್ಲ, ಬರುತ್ತೆ. ನೀರ್ ಜಾಸ್ತಿ ಆಗ್ಬಾರ್ದು. ಮತ್ತೆ ಈ ಸಿಟ್ರಸ್ ಫ್ಯಾಮಿಲಿಗಳಿಗೆ ಮೇಜರ್ ಪ್ರಾಬ್ಲಮ್ ಏನು ಅಂತಂದ್ರೆ, ಈ ತರ ನೋಡಿ ಹೊಸ ಚಿಗುರು ಬಂದಾಗ ಥ್ರಿಪ್ಸು ಮೈಟ್ಸು ಅಟ್ಯಾಕ್ ಆಗೋದು. ಸೊ ಎನಿ ಸಿಟ್ರಸ್ ಫ್ಯಾಮಿಲಿ ಯಾವ್ದೇ ಆದ್ರೂ ಸರಿ, ನಿಂಬೆ ಆದ್ರೂ ಸರಿ, ಮೂಸುಂಬೆ ಆದ್ರೂ ಸರಿ, ನೋಡಿ ಈ ತರ ಹೊಸ ಚಿಗುರು ಬಂತು ಅಂತಂದ್ರೆ ಪ್ರಾಬ್ಲಮ್ ಶುರು. ಇದೆಲ್ಲ ಥ್ರಿಪ್ಸು ಮೈಟ್ಸು. ಸೊ ಇದಕ್ಕೆಲ್ಲ ರೈತರು ಏನಾದ್ರು ಒಂದು ಇನ್ಸೆಕ್ಟಿಸೈಡ್ ಅಪ್ಲೈ ಮಾಡ್ಕತ್ತು ಅಂತಂದ್ರೆ ತುಂಬಾ ಚೆನ್ನಾಗಿ ಗ್ರೋ ಮಾಡ್ಬೋದು. ಅದ್ ಬಿಟ್ರೆ ನಮ್ ತಾವ್ ನಾಟಿ ತೆಂಗು,
ನಾಟಿ ತೆಂಗು ಇಟ್ಟುಕೊಂಡಿದ್ದೀರಾ? ನಾಟಿ ತೆಂಗು ನೋಡಿ, ಇದು ಪಾಕೆಟ್ ಅಲ್ಲಿ ಹಾಕಿರ್ತೀವಿ. ನಾಟಿ ತೆಂಗು ಇದು ಪಾಕೆಟ್ ಅಲ್ಲಿ ಹಾಕಿದ್ರೆ ಪಾಕೆಟ್ ಅಲ್ಲಿ ಹಾಕಿರ್ತೀವಿ. ಅದು 200 ರೂಪಾಯಿ ಕೊಡ್ತೀವಿ. ಇದು ಬಾಲಾಜಿ ಲೆಮನ್. ಇವು ಬಾಲಾಜಿನ ಸರ್ ಇವು? ಬಾಲಾಜಿ ಲೆಮನ್ ಎಲ್ಲ ದೊಡ್ಡ ಗಿಡಗಳೆಲ್ಲ 4 ಫೀಟ್ ಹೈಟ್ ಇದಾವೆ. ಎಲ್ಲ ಇಷ್ಟು ಫುಲ್ ಬಾಲಾಜಿ ಲೆಮನ್? ಪೂರ್ತಿ ಬಾಲಾಜಿ. ಇದು 1,000-3,000 ಕಾಯಿ ಬರುತ್ತೆ. 3 ವರ್ಷಕ್ಕೆಲ್ಲ ಫ್ರೂಟ್ ಬಂದ್ಬಿಡುತ್ತೆ. ಇದು ಒಳ್ಳೆ ವೆರೈಟಿ. ಇದು ಬಾಲಾಜಿ. ಲಕ್ಷ್ಮಣ್ ಫಲನಾ ಸರ್ ಇದು? ಲಕ್ಷ್ಮಣ್ ಫಲ. ಸೋಪ್ ಅಂತೀವಲ್ಲ, ಕ್ಯಾನ್ಸರ್ಗೆ ಆಂಟಿಬಯೋಟಿಕ್ ಪ್ರಾಪರ್ಟಿ. ಅದು ಕ್ಯಾನ್ಸರ್ಗೆ ಆಂಟಿಬಯೋಟಿಕ್ ಪ್ರಾಪರ್ಟಿ ಇರುತ್ತೆ. ಇವೆಲ್ಲ ನಾಟಿ ತೆಂಗು ಒಟ್ಟಿಗೆ ತಂದಿರೋದು. ಬಿದ್ದಂತ ಮರಗಳ ಬಿದ್ದಿರೋ ಅಂತ ಕಾಯಿಗಳನ್ನ ಏನು 700-800 ಗ್ರಾಮ್ ಸೈಜ್ ಇರುತ್ತೆ, ಆ ತರ ವೆರೈಟಿಗಳನ್ನ ಸೆಲೆಕ್ಟ್ ಮಾಡಿ ತಗೊಂಡ್ಬಂದಿರೋ ಅಂತದ್ದು ಒಳ್ಳೆ ಕಾಯಿಗಳು. ಇದನ್ನೇ ಒಟ್ಲಾಕ್ತಿರಿ? ಇದನ್ನೆಲ್ಲ ಒಟ್ಲಾಕ್ತಿವಿ. ಈಗ ಆಲ್ರೆಡಿ ಒಂದ್ ಸ್ವಲ್ಪ ಹಾಕಿದೀವಿ. ಈಗ ಸ್ವಲ್ಪ ನೀರ್ ಜಾಸ್ತಿ ಇರೋದ್ರಿಂದ ನೀರ್ ಕಡಿಮೆ ಆಗ್ಲಿ ಅಂತ ಬಿಟ್ಟಿದೀವಿ. ಇನ್ನು ಒಂದ್ 15-20 ದಿನ ಕಳ್ಕೊಂಡು ನೀರು ಸ್ವಲ್ಪ ಕಡಿಮೆ ಆದ್ಮೇಲೆ ಮತ್ತೆ ಇದನ್ನ ನಾವು ನಾಟಿ ಮಾಡ್ತೀವಿ. ಇದರಲ್ಲಿ ಮಾಮೂಲಿ ನಾಟಿ ತಳಿ ಕರಿಬೇವಿದೆ, ಪಪ್ಪಾಯ ಇದೆ ನಾಟಿ, ಮತ್ತೆ ಇಲ್ಲಿ ಹನುಮ ಫಲ ಇದೆ, ರೆಡ್ ಸೀತಾಫಲ ಇದೆ. ಹನುಮ ಫಲ ಇದು ಮಹಾರಾಷ್ಟ್ರದಲ್ಲೇ ಇದೆ. ರೆಡ್ ಸೀತಾಫಲ ಅಂತ ಒಂದಿದೆ. ರೆಡ್ ಸೀತಾಫಲ ಅಂತದೆ. ಇನ್ನರು ಔಟ್ರು 2 ಕೂಡ ರೆಡ್ ಕಲರ್ ಇರುತ್ತೆ. ಟೇಸ್ಟ್ ಏನ್ ಅಂತ ಟೇಸ್ಟ್ ಇರೋದಿಲ್ಲ, ಸುಮ್ನೆ ಕಲರ್ ಅಟ್ರಾಕ್ಟ್ ಅದ ಅಷ್ಟ್ ಬಿಟ್ರೆ ಬೇರೆ ಏನು ಇಲ್ಲ. ಮಾಮೂಲಿ ಇದು ಹನುಮ ಫಲ ಚೆನ್ನಾಗಿರುತ್ತೆ, ಟೇಸ್ಟ್ ಸ್ವೀಟ್ ಆಗಿರುತ್ತೆ, ಒಳ್ಳೆ ಸೈಜ್ ಕೂಡ ಅನ್ಈಕ್ವಲ್ ಸೈಜ್ ಇರುತ್ತೆ, ಬಟ್ ಒಳ್ಳೆ ಟೇಸ್ಟ್ ಇರುತ್ತೆ ಹಣ್ಣು ಹನುಮ ಫಲ. ಆತರ ಇದೆಲ್ಲ ಬಿಜಾಪುರ ಕಾಜ್ಗಿ ನಿಂಬೆ. ಬಿಜಾಪುರ ಕಾಜ್ಗಿ ಇರುತ್ತೆ. ಇವೆಲ್ಲ ಜಾಯ್ಕಾಯಿ ಸರ್ ಇದು? ಜಾಯ್ಕಾಯಿ 2 ಸ್ಟೆಪ್ ಇರೋ ಅಂತ ಗಿಡಗಳು ಇವು, ದೊಡ್ಡ ಗಿಡಗಳು. ಜಾಯ್ಕಾಯಿ ಗಿಡಗಳನ್ನ ತಂದಿಟ್ಟು ಮಾರಕ್ಕಾಗಲ್ಲ ನಮ್ ವೆದರ್ ಕಂಡೀಷನ್ ಅಲ್ಲಿ, ತುಂಬಾ ಗಿಡ ಸತ್ತೋಗ್ತವೆ. ಇಲ್ಲ ಇದ್ರಲ್ಲಿ ಬರ್ತಾವಲ್ಲ ಸರ್, ಇದು ಬಿಸಿಲು ಜಾಸ್ತಿ ಇರೋ ಪ್ರದೇಶದಲ್ಲಿ ಬರುತ್ತೆ ಅಂತ ಹೇಳ್ತಾರೆ. ಬರುತ್ತೆ, ಬಟ್ ಗಿಡಗಳನ್ನ ಮೇಂಟೈನ್ ಮಾಡಕ್ ಆಯ್ತಾ ಇಲ್ಲ. ನಾವು ಗಿಡಗಳು ಹೊರ್ಟೋಗ್ತಾ ಇದಾವೆ. ಡ್ರ್ಯಾಗನ್ ಫ್ರೂಟ್ ಇದೆ ಮಾಮೂಲಿ. ಇದೆಲ್ಲ T*D ತೆಂಗು, ಹೈಬ್ರಿಡ್ ವೆರೈಟಿ ತೆಂಗಿದು. ಎಲ್ಲ ಡ್ರ್ಯಾಗನ್ ಸರ್ ಅದು? ಪಿಂಕ್ ಕಲರ್ ಡ್ರ್ಯಾಗನ್ ಫ್ರೂಟ್. ಸೊ ಇದು T*D ಅಂತ. T*D? D*T ಅಂತಂದ್ರೆ ಡ್ವಾರ್ಫ್ ಇಂಟು ಟಾಲ್ ಅಂತ. ಡ್ವಾರ್ಫ್ ಇಂಟು ಟಾಲ್ ಅನ್ನ ಮಾಡಿದಾಗ ಇದು ಕೊಬ್ಬರಿ ಆಗಲ್ಲ. ಇದು ಎಳ್ನೀರು ಮತ್ತೆ ಕಾಯಿ ಹೀಲ್ಡ್ ಬರ್ತದೆ. ಎಳ್ನೀರು ಮತ್ತೆ ಕಾಯಿ ಎರಡೇ ಆಗೋದು. ಇದು ಕನ್ಫ್ಯೂಸ್ ಆಯ್ತದೆ ರೈತರಿಗೆ. T*D ಮಾಡಿದಾಗ ಟಾಲ್ಗೆ ಡ್ವಾರ್ಫನ್ನ ಹಾಕಿದಾಗ ಅದು ಕಾಯಿ ಕೊಬ್ಬರಿ ಎಲ್ಲ ಆಗುತ್ತೆ. ಅದು ನ್ಯಾಚುರಲ್ ಆಗಿ ನಾಟಿ ತೆಂಗಿನ ತರಾನೇ ಇರುತ್ತೆ. ಯಾವುದು T*D. ಸೊ ಅದು ಒಂದು 30% ಮರನೂ ಚಿಕ್ಕದೇ ಇರುತ್ತೆ. ಈಲ್ಡ್ ತುಂಬಾ ಜಾಸ್ತಿ ಇರುತ್ತೆ. ಒಳ್ಳೆ ಕ್ವಾಲಿಟಿ ಫ್ರೂಟು, ಮತ್ತೆ ಕೊಬ್ಬರಿ ಕೂಡ ಆಗುತ್ತೆ. ಸೊ ಇದು ಎಳ್ನೀರು ಮತ್ತೆ ಕಾಯಿ 2 ಪರ್ಪಸ್ಗೆ ಇದು ಬೆಸ್ಟ್. ಈಗ ಒಂದ್ ಆಪ್ಷನ್ ಇತ್ತೀಚಿನ ದಿನಗಳಲ್ಲಿ ಕಾಯಿ 12 ರೂಪಾಯಿ, ಎಳ್ನೀರು 20 ರೂಪಾಯಿ. ಸೊ ಜನ ಏನ್ ಮಾಡ್ತಾ ಇದಾರೆ, ಕಾಯಿ ಎಳ್ನೀರು 2 ಆಪ್ಷನ್ ಇರ್ಲಿ, ಚಳಿಗಾಲದಲ್ಲಿ ಒಂದ್ ವೇಳೆ ಎಳ್ನೀರು ಮಾರಾಟ ಆಗ್ಲಿಲ್ಲ ಅಂತಂದ್ರೆ ಕಾಯಿ ಮಾರೋಣ. ಅದ್ರಲ್ಲಿ ಒಳ್ಳೆ ಈಲ್ಡ್ ಬರೋದು ಯಾವ್ದು ಅಂದ್ರೆ ಇದು. ಸೊ 2 ಅದ್ರಲ್ಲಿ ಇದು CGD ಮಾಡಿರೋ ಅಂತ ವೆರೈಟಿ. ಅಂದ್ರೆ ಡ್ವಾರ್ಫ್ ವೆರೈಟಿ ಇರುತ್ತಲ್ಲ, ಮಾಮೂಲಿ ಏನ್ ಮಾಡಿದಾರೆ ಅಂತಂದ್ರೆ COD ಮಾಡ್ತಾರೆ ಟಾಲ್ ನ. ಇದ್ರಲ್ಲಿ ಏನ್ ಮಾಡ್ಸಿದೀವಿ ಅಂತಾರೆ, ನಾವು CGD ಮಾಡಿದೀವಿ. ಯಾಕೆ CGD ಅಂದ್ರೆ ಇದು ಎಳ್ನೀರ್ ಮರಕ್ಕೆ ಎಳ್ನೀರು ನಾಟಿ ತೆಂಗಿ ಎಳ್ನೀರ್ ತರಾನೇ ಇರುತ್ತೆ. ಮತ್ತೆ ಈ CGD ಎಳ್ನೀರ್ ಏನಿದೆ ಇದು ತುಂಬಾ ಟೇಸ್ಟ್ ಇದು. ಮತ್ತೆ ಫ್ರೂಟ್ ಸಂಖ್ಯೆನೂ ಕೂಡ ಜಾಸ್ತಿ ಬರುತ್ತೆ. ಒಂದು ಬಂಚಲ್ಲಿ ಹೆಚ್ಚು ಕಡಿಮೆ ಒಂದು 40 ಗಂಟನೂ ಬಂದ್ಬಿಡುತ್ತೆ ಒಂದೊಂದು ಬಂಚಲ್ಲಿ. ಸೊ ಹಾಗಾಗಿ ಆ ವೆರೈಟಿನ ಕಾಂಬಿನೇಷನ್ ನೋಡೋಣ ಅಂತ ಆತರ ಮಾಡ್ಸಿರೋದು. ಯಾಕೆ ಆಲ್ರೆಡಿ ಈಗ ನನ್ನ ತಮ್ಮನ ತೋಟದಲ್ಲಿ CGD ಕ್ರಾಸ್ ಆಗಿರೋ ಅಂತದ್ ಇದೆಯಲ್ಲ, ಒಳ್ಳೆ ಈಲ್ಡ್ ಬರುತ್ತೆ. ಒಂದೊಂದು ಗೊನೆನಲ್ಲೇ 35-40 ಗಂಟನೂ ಇರುತ್ತೆ. ಆತರ ಎಳ್ನೀರಿಗೂ ಆಗತ್ತೆ, ಕಾಯಿಗೂ ಆಗತ್ತೆ. ಒಳ್ಳೆ ಕ್ವಾಲಿಟಿ, ದುಡ್ಡು ಜಾಸ್ತಿ ಬರುತ್ತೆ ನಮ್ಗೆ ಇದರಲ್ಲಿ. ಸೊ ಇದು ಬ್ಲಾಕ್ ಸಪೋಟ ಅಂತ.
ಬ್ಲಾಕ್ ಸಪೋಟ. ಹೌದು, ಈಗ ನೀವು ಮಾಮೂಲಿ ಸಪೋಟ ನೋಡಿರ್ತೀರಾ, ಇದು ಬ್ಲಾಕ್ ಸಪೋಟ ಈ ತರ ಇರುತ್ತೆ. ಇದೆಲ್ಲ ಫ್ಯೂಚರ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಈಗ ಕೇಕ್ ಮೇಲೆ ಕ್ರೀಮ್ ಹಾಕ್ತಾರಲ್ಲ, ಕಾಫಿ ಕಲರ್ ಇದೆಲ್ಲ, ಆತರ ಕ್ರೀಮ್ ಹಾಕಕ್ಕೆ ಇದನ್ನ ಬಳಸ್ತಾ ಇದಾರೆ. ನ್ಯಾಚುರಲ್ ಐಸ್ ಕ್ರೀಮ್ ಅದೆಲ್ಲ ಮಾಡುವಾಗ ಇದನ್ನ ಬಳಸ್ತಾರೆ. ಮತ್ತೆ ಟೇಸ್ಟ್ ಕೂಡ ಚೆನ್ನಾಗಿದೆ. ಇದೆಲ್ಲ ಇದು ಬೀಜದ ಗಿಡಕ್ಕೆ 700-800 ರೂಪಾಯಿ ಇದೆ. ಇದು ಗ್ರಾಫ್ಟೆಡ್ ಗಿಡ. ಇದು ನಾವು ಸ್ವಂತಕ್ಕೆ ಅಂತ ತಂದಿರೋದು. ಇದು ಪ್ಯಾಷನ್ ಫ್ರೂಟ್. ಇದು ಪ್ಯಾಷನ್ ಫ್ರೂಟ್ ಅದೇ ಚಪ್ರದ ಮೇಲೆ ಹಬ್ಬಿಸ್ತಾರಲ್ಲ, ಅದಕ್ಕೂ ಒಳ್ಳೆ ಡಿಮಾಂಡ್ ಇದೆ. ಕೆಜಿ 100 ರೂಪಾಯಿ ಗಂಟನೂ ಇದೆ. ಇದೆ ಸರ್. ಪ್ಯಾಷನ್ ಫ್ರೂಟ್ ಜನ ಯಾರು ಬೆಳಿತಾ ಕೇರಳದಲ್ಲಿ ತುಂಬಾ ಬೆಳಿತಾರೆ. ಸೊ ಇದು ಜಬುಟಿಕಾ ಫ್ರೂಟ್ ಪ್ಲಾಂಟ್ಸ್. ಜಬುಟಿಕಾ ಫ್ರೂಟ್ ಬಂದಿರೋ ಪ್ಲಾಂಟ್ಸ್. ಇದು ನೋಡಿ, ಇಲ್ಲಿ ದಲೇರಿ ಚಾಂಬ ಯಾವ ತರ ಇರುತ್ತೆ ಅಂತ ಅನ್ನೋದಕ್ಕೆ ಫ್ರೂಟ್ ನೋಡಿ, ಈ ತರ ಈ ಚಿತ್ರದಲ್ಲಿ ಇರೋ ರೀತಿ ಒಳ್ಳೆ ದೊಡ್ಡ ಫ್ರೂಟ್ ಬರುತ್ತೆ, ಬಂಚ್ ಇರುತ್ತೆ. ಸೊ ಇದು 6-7 ಇದೆ, ದಲೇರಿ ಚಾಂಬ ಅಂತ. ಸೊ ಇದನ್ನ ನಾನದು 3 ಅಥವಾ 4 ಬಿಟ್ರೆ ಸಾಕು, 6-7 ಬಿಡಬಾರ್ದು. ಆಗ ನಿಮ್ಗೆ 250 ಗ್ರಾಮ್ ಗಂಟನು ಕ್ಯಾಪ್ ಹಾಕಿ ಬಿಡ್ತು ಅಂದ್ರೆ ಒಳ್ಳೆ ಸೈಜು, ಟೇಸ್ಟ್ ಎಲ್ಲ ಇರುತ್ತೆ. ಸೊ ಇದು ವೆಲ್ವೆಟ್ ಆಪಲ್ ಅಂತ. ವೆಲ್ವೆಟ್ ಆಪಲ್ ಅಂತ. ಇದು ಜಾಯ್ಕಾಯಿ ಇದೆ. ಸ್ಟಾರ್ ಫ್ರೂಟ್ ಇದೆ. ಸ್ಟಾರ್ ಫ್ರೂಟ್ಸ್. ಸ್ವೀಟ್ ವೆರೈಟಿನ ಸೈಜ್. ಇಲ್ಲಿ ಯಾವ್ದೋ ಒಂದು ಇತ್ತಲ್ಲ ನಿಮ್ದು? ಆ ಕಡೆ ಎಂಡಲ್ಲಿದೆ. ಸೊ ಇದು ಇರಳೆಕಾಯಿ. ಇದು ಮಾಮೂಲಿ ಗೋಡಂಬಿ. ಇರಳೆಕಾಯಿ ಸಸಿಗಳು. ಗೋಡಂಬಿ. ವೆಂಗ್ರೋಲಾ 4 ಸರ್. ವೆಂಗ್ರೋಲಾ 4 ಇದೆ. ಮತ್ತೆ ಇನ್ನೊಂದು ವೆರೈಟಿ ಬೇರೆ ಇದೆ, ಕೇರಳದ್ದು. 2 ವೆರೈಟಿ ಇದೆ ಇಲ್ಲಿ. ಜಾಸ್ತಿ ವೆಂಗ್ರೋಲಾ 4. ವೆಂಗ್ರೋಲಾ 4, 3 ಎಲ್ಲ ಚೆನ್ನಾಗಿದಾವೆ ಇದರಲ್ಲಿ. ಅದು ಮಾಮೂಲಿ ಇದು ಏನು ಲವಂಗದ ಗಿಡಗಳವು. ಲವಂಗದ ಗಿಡನ ಸರ್ ಇದು? ಹೌದು, ಲವಂಗ ಇದೆ. ಸೊ ಇದು ಬಂದು ಮ್ಯಾಂಗೋಸ್ಟಿನ್. ಇದು ತುಂಬಾ ಒಳ್ಳೆ ಕಮರ್ಷಿಯಲ್ ಕ್ರಾಪ್. ಈ ತೆಂಗು ಒಳಗಡೆ ಸ್ವಲ್ಪ ಟೆಂಪರೇಚರ್ ಎಲ್ಲಿ ಡೌನ್ ಇದೆ, ವಿತಿನ್ 35 ಡಿಗ್ರಿ ಟೆಂಪರೇಚರ್ ಇರೋ ಕಡೆ ಎಲ್ಲ ಈ ಮ್ಯಾಂಗೋಸ್ಟಿನ್ ಮಾಡಬಹುದು. ಆದ್ರೆ ಮಾಡ್ಬೇಕಾದವರು ಸ್ವಲ್ಪ ದೊಡ್ಡ ಗಿಡಗಳನ್ನ ಹಾಕೋಬೇಕು, ಇಲ್ಲ ಅಂದ್ರೆ ಗಿಡಗಳು ಸತ್ತೋಗ್ಬಿಡ್ತವೆ. ಇದು ದೊಡ್ಡ ಗಿಡಗಳನ್ನೇ ಹಾಕಿ ಬೆಳೆಸೋದು ಒಳ್ಳೇದು. 4-5 ವರ್ಷ ಬೇಕು ಇದು ಫ್ರೂಟ್ ಬರ್ಬೇಕಾರೆ. 4-5 ವರ್ಷ. ಒಳ್ಳೆ ಫ್ರೂಟ್ ಇದು. ಮರ ಆಗುತ್ತೆ. ದೊಡ್ಡ ಮರ ಆಗುತ್ತೆ. ಕೆಜಿ 100 ಕೆಜಿ ಹಣ್ಣಿನ ತನಕನೂ ಬರ್ತವೆ ಇವು. ದೊಡ್ಡ ಮರ, ಒಳ್ಳೆ ಫ್ರೂಟ್ ಕೂಡ ಇದರಲ್ಲಿ. ಇದು ಮಳೆ ಕಡಿಮೆ ಇರೋ ಅಂತ ಏರಿಯಾದಲ್ಲಿ, ಟೆಂಪರೇಚರ್ ಕಡಿಮೆ ಇದ್ದು ಮಳೆ ಕಡಿಮೆ ಇರೋ ಕಡೆ ಬೆಳೆದ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ಹಣ್ಣಿದು. ತುಂಬಾ ಚೆನ್ನಾಗಿದೆ ಇದು ಕೂಡ. ಸೊ ಇದು ನಾವು ನಾಟಿ ಗಿಡ 100 ರೂಪಾಯಿ ಕೊಡ್ತೀವಿ. ತೆಂಗು ಈ ತರ ಒಟ್ಟೋದು ನೆಲದಲ್ಲೇ ಕಿತ್ಕೊಡೋದು. ನಾಟಿ ಗಿಡಗಳು. ಫ್ರೆಂಡ್ಸ್, ಈ ಸಂಚಿಕೆ ನಿಮಗೆ ನಿಜವಾಗ್ಲೂ ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ.